ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪರೀಕ್ಷಾ ಅಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಷ್ಠಿತರು ಮತ್ತು ಪ್ರತಿಷ್ಠಿತ ಕಾಲೇಜಿನ ಕರ್ಮಕಾಂಡದ ಡೀಟೇಲ್ ಇದು. ಅಧಿಕಾರದ ಆಟ, ಅಕ್ರಮದ ಕೂಟ, ಎಲ್ಲ ಕಡೆ ಗೋಲ್ಮಾಲ್. ದೊಡ್ಡವರ ಕಾಲೇಜಿನಲ್ಲೇ ಅಕ್ರಮ ನಡೆದಿರುವಂತ ಡೀಟೇಲ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಪರೀಕ್ಷಾ ಅಕ್ರಮಗಳು ಯಾವ ರೀತಿ ಆಗತ್ತೆ ದೊಡ್ಡವರ ಕಾಲೇಜುಗಳಲ್ಲಿ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಷ್ಠಿತ ಕಾಲೇಜು, ದೊಡ್ಡವರ ಒಡೆತನ ಅಂತ ಕಾಲೇಜಿನಲ್ಲಿ ಪರೀಕ್ಷಾ ಅಕ್ರಮಗಳು ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಸಾಕ್ಷ್ಯ ಸಮೇತ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ಹೇಳ್ತಾ ಇರುವಂತ ಆ ಪ್ರತಿಷ್ಠಿತ ಕಾಲೇಜು ಯಾರಿಗೆ ಸೇರಿದ್ದು ಅನ್ನೋದಕ್ಕೂ ಕೂಡ ಉತ್ತರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇವರಿಗೆ ಸೇರಿದಂತ ಕಾಲೇಜಿನಲ್ಲಿ ನಡೆದಿರುವಂತಹ ಅಕ್ರಮ ಇದು. ಕರ್ನಾಟಕ ರಾಜ್ಯ ಕಾನೂನು ವಿವಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ. ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ ನಾಚಿಸುವಂತೆ ಮಾಡಿದೆ ಈ ಪ್ರಕರಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಡೆತನದ ಕಲಬುರಗಿಯ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ನಡೆದಿರುವಂತಹ ಅಕ್ರಮ ಇದು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸ್ಥಾಪಕ ಅಧ್ಯಕ್ಷರು ಈ ಕಾಲೇಜಿಗೆ. ಅಂದ್ರೆ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಟ್ರಸ್ಟ್ ಈ ಕಾಲೇಜನ್ನು ನಡೆಸುತ್ತೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ. ಸದ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಸಂಸದ ರಾಧಾಕೃಷ್ಣ. ಈ ಕಾಲೇಜಲ್ಲಿ ನಡೆದಿರುವಂತಹ ಪರೀಕ್ಷಾ ಅಕ್ರಮದ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇದ್ದೀರಿ ಕಾಲೇಜು ಯಾರ್ದು ಅನ್ನೋದಕ್ಕೆ ಮೊದಲಿಗೆ ಆ ಕಾಲೇಜಿನ ಒಡೆತನ ಯಾರದ್ದು, ಸಂಸ್ಥಾಪಕ ಅಧ್ಯಕ್ಷರು ಯಾರು, ಸದ್ಯ ಅಧ್ಯಕ್ಷರು ಯಾರು, ಫೋಟೋ ನೋಡ್ತಾ ಇದ್ದೀರಿ. ಸಂಸ್ಥಾಪಕ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಅಧ್ಯಕ್ಷರು ರಾಧಾಕೃಷ್ಣ. ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅನ್ನೋ ಟ್ರಸ್ಟ್ ಈ ಕಾಲೇಜನ್ನು ನಡೆಸುತ್ತೆ. ಸಿದ್ಧಾರ್ಥ ಲಾ ಕಾಲೇಜ್, ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ. ಈ ಕಾಲೇಜಲ್ಲಿ ದೊಡ್ಡ ಮಟ್ಟದ ಪರೀಕ್ಷಾ ಅಕ್ರಮ ನಡೆದಿದೆ. ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಯಾರ ಕಾಲೇಜು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಉತ್ತರ ಪತ್ರಿಕೆಗಳನ್ನೇ ಅದಲು ಬದಲು ಮಾಡಿ ಅಕ್ರಮ ಎಸಗಲಾಗಿದೆ. ವಿವಿ ಉತ್ತರ ಪತ್ರಿಕೆಯನ್ನ ಕಿತ್ತು ಬೇರೆಡೆ ಬರೆಸಿದಂತ ಉತ್ತರ ಪತ್ರಿಕೆಯನ್ನು ಅಟ್ಯಾಚ್ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಬರೆದ ಉತ್ತರ ಪತ್ರಿಕೆಗಳ ಒಳ ಪೇಜ್ಗಳು ನಾಪತ್ತೆ, ಬೇರೆ ಪೇಜ್ಗಳನ್ನು ಅಟ್ಯಾಚ್ ಮಾಡಲಾಗಿದೆ. ಪರೀಕ್ಷೆ ಬರೆದಿರುವಂತ 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯಲ್ಲಿ ಈ ರೀತಿ ಬೇರೆ ಪೇಪರ್ ಅನ್ನು ಅಟ್ಯಾಚ್ ಮಾಡಿರೋದು ಪತ್ತೆಯಾಗಿದೆ. ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿವಿ ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಬೆಳಕಿಗೆ ಬಂದಿರೋದು. ಒಟ್ಟು 24 ವಿದ್ಯಾರ್ಥಿಗಳು ಬರೆದಿರುವಂತಹ ಪರೀಕ್ಷಾ ಪತ್ರಿಕೆ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳು ಬರೆದಿರುವಂತ ಉತ್ತರದ ಬದಲಾಗಿ ಬೇರೆ ಉತ್ತರ ಪತ್ರಿಕೆಯನ್ನು ಅಟ್ಯಾಚ್ ಮಾಡಿದ್ದಾರೆ. ಅಂದ್ರೆ ಕೆಲ ಪೇಜ್ಗಳನ್ನು ಅಟ್ಯಾಚ್ ಮಾಡಿಕೊಳ್ಳಲಾಗಿದೆ. ಒಂದೆರಡಲ್ಲ, ಸುಮಾರು 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಈ ರೀತಿ ಇದೆ. ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಯಾವ ಕಾಲೇಜ್ ಇದ್ದು ಅನ್ನೋದು ಗೊತ್ತಾಗಿದೆ. ಆ ಕಾಲೇಜು ಸಿದ್ಧಾರ್ಥ ಲಾ ಕಾಲೇಜ್, ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ. ಅಲ್ಲಾಗಿ ಸಿದ್ಧಾರ್ಥ ಲಾ ಕಾಲೇಜ್ಗೆ ಸಂಬಂಧಪಟ್ಟಂತೆ ನಮ್ಮ ಗಮನಕ್ಕೆ, ವಿಶ್ವವಿದ್ಯಾಲಯದ ಗಮನಕ್ಕೆ ಕೆಲವು ಸುಮಾರು ಒಂದು 20ರಿಂದ 24 ಜನ ವಿದ್ಯಾರ್ಥಿಗಳದು ಆನ್ಸರ್ ಸ್ಕ್ರಿಪ್ಟನ್ನು ಇಲ್ಲಿ ನಾವು ಸ್ಕ್ಯಾನ್ ಮಾಡುವಾಗ, ಬಿಫೋರ್ ಗೋಯಿಂಗ್ ಫಾರ್ ವ್ಯಾಲ್ಯೂಯೇಷನ್ ಸ್ಕ್ಯಾನ್ ಮಾಡುವಾಗ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತಕ್ಕಂಥ ಆನ್ಸರ್ ಸ್ಕ್ರಿಪ್ಟ್ನಲ್ಲಿರ್ತಕ್ಕಂಥ ಒಳಗಡೆ ಪೇಪರ್ಗಳು ಬದಲಾಗಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವೇನು ಕೊಟ್ಟಿರ್ತೀವಿ ಅದನ್ನು ರಿಮೂವ್ ಮಾಡಿ ಬೇರೆ
ಆನ್ಸರ್ ಸ್ಕ್ರಿಪ್ಟದ್ದು ಹಾಳೆಗಳನ್ನ ಒಳಗಡೆ ಸೇರಿಸಿ ಸ್ಟಿಚ್ ಮಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಆ ಗಮನಕ್ಕೆ ಬಂದ ಮೇಲೆ ನಾವು ಅದು ಒಂದು ಎಂಕ್ವೈರಿ ಕಮಿಟಿ ಮಾಡಿ, ಇಬ್ಬರು ವ್ಯಕ್ತಿಗಳನ್ನು ಎಂಕ್ವೈರಿ ಕಮಿಟಿ ಮಾಡಿ ನಾವು ಕಳಿಸಿದ್ದೀವಿ. ಒಬ್ಬರು ಪ್ರಾಂಶುಪಾಲರು, ಒಬ್ಬರು ಅಡ್ವೊಕೇಟ್ ಅವ್ರು ಕಳಿಸಿ ಅವರು ಕಾಲೇಜ್ಗೆ ಭೇಟಿ ಕೊಟ್ಟು ಖುದ್ದಾಗಿ ಅಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ನಾವು ನಮ್ಮ ವಿಶ್ವವಿದ್ಯಾಲಯದ ಒಂದು ಸ್ಟ್ಯಾಚ್ಯೂಟ್ ಆದಂಥ ಮಾಲ್ ಪ್ರಾಕ್ಟೀಸ್ ಆ್ಯಂಡ್ ಲ್ಯಾಪ್ಸಸ್ ಆ್ಯಂಡ್ ಎಂಕ್ವೈರಿ ಕಮಿಟಿ ಅಂತ ನಾವು ಆ ಸ್ಟ್ಯಾಚ್ಯೂಟ್ ಪ್ರಕಾರ ಒಂದು ಕಮಿಟಿ ಮಾಡ್ಕೊಂಡಿರ್ತೀವಿ. ನಾವು ಪ್ರತಿ ವರ್ಷ ನಮಗೆ ಎಕ್ಸಾಮಿನೇಷನ್ ಆದಾಗ ಎಷ್ಟು ಮಾಲ್ ಪ್ರಾಕ್ಟೀಸ್ ಕೇಸ್ಗಳು ಬರ್ತವೆ, ಮಾಲ್ ಪ್ರಾಕ್ಟೀಸ್ನಲ್ಲಿ ಯಾರ್ಯಾರು ಸಿಕ್ಕೋಕೋತಾರೆ ಅವ್ರಿಗೆಲ್ಲ ಮಾಲ್ ಪ್ರಾಕ್ಟೀಸ್ ಕಮಿಟಿ ಮುಂದೆ ಕರೆದವ್ರಿಗೆ ಎಂಕ್ವೈರಿ ಮಾಡ್ತೀವಿ. ಹಾಗೆ ಈ ಸ್ಪೆಷಲ್ ಕಮಿಟಿ ನಾವು ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ರು ಆ ರಿಪೋರ್ಟನ್ನು ಮಾಲ್ ಪ್ರಾಕ್ಟೀಸ್ ಕಮಿಟಿ ಮುಂದೆ ಇಟ್ಟಿದ್ವಿ. ಇನ್ನು ಇಲ್ಲಿ ಪರೀಕ್ಷಾ ಅಕ್ರಮ ಆಗಿದೆ ಅನ್ನೋದನ್ನ ಕರ್ನಾಟಕ ಕಾನೂನು ವಿವಿ ಪತ್ತೆ ಹಚ್ಚುತ್ತೆ. ಸುಮಾರು 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದರ ಬೆನ್ನಿಗೆ ಸಿದ್ಧಾರ್ಥ ಕಾಲೇಜಿಗೆ ಸೂಚನೆಯನ್ನು ಕೊಡಲಾಗುತ್ತೆ, ಕ್ರಮ ಕೈಗೊಳ್ಳಿ ಅಂತ. ಆದರೆ ನೆಪ ಮಾತ್ರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಗುಮಾಸ್ತನೊಬ್ಬನನ್ನು ಅಮಾನತು ಮಾಡಿ ಕೈ ತೊಳೆದುಕೊಳ್ಳುತ್ತೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲ ಡಾಕ್ಟರ್ ಚಂದ್ರಶೇಖರ್ ಎಂಬವರನ್ನ ಪರೀಕ್ಷಾ ಜವಾಬ್ದಾರಿಯಿಂದ ಅವರನ್ನು ವಿಮುಕ್ತಿಗೊಳಿಸುತ್ತೆ. ಇಷ್ಟೇ. ಇಷ್ಟು ದೊಡ್ಡ ಅಕ್ರಮ ಆಗಿದ್ರೂ ಕೂಡ ಒಬ್ಬ ಗುಮಾಸ್ತನನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಯಾರು ಪ್ರಿನ್ಸಿಪಾಲ್ ಇದ್ದಾರೋ ಅವರನ್ನು ಪರೀಕ್ಷಾ ಜವಾಬ್ದಾರಿಯಿಂದ ಅವರಿಗೆ ಮುಕ್ತಿ ಕೊಡಲಾಗುತ್ತೆ. ಅಲ್ಲಿಗೆ ಮುಗಿದು ಹೋಯಿತು. ಕಚೇರಿ ಸಹಾಯಕ ಹೀರಾಚಂದ್ ಗಾಯಕ್ವಾಡನ್ನ ವರ್ಗಾವಣೆ ಮಾಡಲಾಗುತ್ತೆ. ಇಷ್ಟು ದೊಡ್ಡ ಅಕ್ರಮ ನಡೆದಿದ್ರೂ ಕೂಡ ತನಿಖೆಯಾಗಿದ್ದಿಷ್ಟೇ. ಗುಮಾಸ್ತನೊಬ್ಬನನ್ನ ಸಸ್ಪೆಂಡ್ ಮಾಡಿದ್ದು, ಒಬ್ಬನನ್ನ ಟ್ರಾನ್ಸ್ಫರ್ ಮಾಡಿದ್ದು, ಸಹಾಯಕನನ್ನ, ಪ್ರಿನ್ಸಿಪಾಲನ್ನ ಪರೀಕ್ಷಾ ಜವಾಬ್ದಾರಿಯಿಂದ ಮುಕ್ತಿ ಕೊಟ್ಟಿದ್ದು. ಅಲ್ಲಿಗೆ ಮುಗಿಯಿತು. ಸೊ ಇದೇ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ವಿವಿ ಪರೀಕ್ಷಾ ಅಕ್ರಮವನ್ನ ಪತ್ತೆ ಹಚ್ಚಿ ನೋಡಿ ನಿಮ್ಮ ಕಾಲೇಜಲ್ಲಿ ಈ ರೀತಿ ಅಕ್ರಮ ಆಗಿದೆ ಅಂತ ಹೇಳಿದರೆ ಜವಾಬ್ದಾರಿಯುತ ಕಾಲೇಜು ಏನು ಮಾಡಬೇಕು? ಅಕ್ರಮ ಹೆಂಗಾಯಿತು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಯಾರು ಅದರ ಹಿಂದೆ ಇದ್ದಾರೆ ಅನ್ನೋದನ್ನು ನೋಡಬೇಕು. ಮೊದಲಿಗೊಂದು ದೂರು ದಾಖಲಿಸಬೇಕು. ಇದು ಯಾವುದನ್ನೂ ಮಾಡಿಲ್ಲ. ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ರು, ಮತ್ತೊಬ್ಬರನ್ನ ಸಸ್ಪೆಂಡ್ ಮಾಡಿದ್ರು, ಮತ್ತೊಬ್ಬರನ್ನ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿದ್ರು. ಮುಗಿದು ಹೋಯ್ತು. ಒಂದೇ ದಿವಸದ ಸಹ ಅಲ್ಲ, ಹಂಗಂಗಿಲ್ಲ. ಅವನು ಹೇಳ್ತಾ ಇರೋ ಪ್ರಕಾರ ನಾವು ಒಂದು 10 ದಿವಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ನಾವು ಒಂದೇ ದಿವಸ ಆಗಿತ್ತಂದರೆ ನಮಗೂ ಗೊತ್ತಾಗ್ತಿತ್ತು ಸರ್, ಅದು ಆನ್ಸರ್ ಇದನ್ನು. ಒಂದೇ ದಿವಸ ಹೆಂಗಾಗ್ಲಿಕ್ಕೆ ಸಾಧ್ಯ ಸರ್? 27 ದಿನ ಮಾಡೋದನ್ನು 24 ಸ್ಟೂಡೆಂಟ್ಸ್ ಬೇರೆ ಬೇರೆ ಅವರು ಮತ್ತೆ ಅವತ್ತು ಈಗ ಒಂದೇ ದಿನ ಅದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಂದೇ ದಿನದೇ ತಗೊಂಡ್ರೆ ಒಬ್ಬ ಸ್ಟೂಡೆಂಟ್ಸ್ ಒಂದು ಆನ್ಸರ್ ಶೀಟ್ ಎಷ್ಟು ಸೀಟ್ ಇರ್ತಾವೆ ಸರ್? ಅದು 40 ಪೇಜ್ ಇರ್ತದೆ. ಅದು 40 ಪೇಜನ್ನು ಆ ಇನ್ ಟೈಮ್ ಅಲ್ಲೇ ಬರೆದು ನಿಮ್ಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಬರ್ದಿದ್ದೆ ಅಲ್ಲಿ ಅವ್ರು ಯಾರು ತಂದು ಕೊಟ್ರು, ಅವ್ರು ಯಾರು ಬರೆದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಹೆಂಗ್ ಗೊತ್ತಾಯ್ತು? ಕ್ವಶನ್ಸ್ ಅನ್ನೋದಕ್ಕಿಂತ ನಾವು ಈಗ ನೋಡಿ, ಅರ್ಧ ತಾಸು ಎಕ್ಸಾಮ್ ಮುಗಿದು ಅರ್ಧ ತಾಸು ಆದಮೇಲೆ ಮುಗಿದು ಹೋಯ್ತು ಸರ್. ಅದು ಕ್ವಶನ್ ಪೇಪರ್ದು ಮುಗಿದು ಹೋಯ್ತು ಸರ್. ಅದ್ರಲ್ಲಿ ಈಗ ಒಂದು ವೇಳೆ ಇನ್ನೂ 9 ಗಂಟೆ ಮುಂಚೆನೇ ಆಗಿತ್ತಂದರೆ ನಾವೇನೋ ಮಾಡ್ಬೋದಾಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ ಪೇಪರ್ ಆಗಲಿ ಲೀಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆನ್ಲೈನ್ ಇರೋದ್ರ ಮೂಲಕ 23 ವಿದ್ಯಾರ್ಥಿಗಳು ಏನದಾರಲ್ಲ ಅವರು 3 ವರ್ಷಗಳ ಕಾಲ ಡಿಬಾರ್ ಆದರು. ಅಂದರೆ MPC ಅಂತಂದು ಅವ್ರು ಪ್ರೂವ್ ಆಯಿತು. ಮಾಲ್ ಪ್ರಾಕ್ಟೀಸ್ ಮಾಡ್ಯಾರ ಅನ್ನೋದಲ್ಲಿ ಸಾಕ್ಷಿದಾರ ಮುಖಾಂತರ ಪ್ರೂವ್ ಆಯಿತು, ಅದು ಮುಖಾಂತರ ಪ್ರೂವ್ ಆಯಿತು. ಅದ್ರ ಸಲುವಾಗಿ ಅವ್ರನ್ನ 3 ವರ್ಷಗಳ ಕಾಲ ಏನು ಮಾಡಿದ್ರು, ಯಾವುದೇ ರೀತಿಯ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಗಿಲ್ಲ ಅಂತಂದು ಅವ್ರನ್ನ ಡಿಬಾರ್ ಮಾಡಿದರು. ಅಷ್ಟೇ ಅಲ್ಲದೆ ಇದು ಈ ಘಟನೆ ಆಗಿದ್ದು ಕಾಲೇಜಿನ ಆವರಣದ ಒಳಗಡೆ, ಕಾಲೇಜ್ ಬಿಟ್ಟು ಹೊರಗೆ ಎಲ್ಲೂ ಮಾಡೋಕ್ಕಾಗಂಗಿಲ್ಲ. ಈ ಆನ್ಸರ್ ಶೀಟ್ಗಳನ್ನು ಒಂದು ಸತಿ ಸೀಲ್ ಮಾಡಿ ಕಸ್ಟೋಡಿಯನ್ ಇರ್ತಾರೆ, ಅದರಲ್ಲಿ ಪ್ರಿನ್ಸಿಪಾಲೇ ಇರ್ತಾರಲ್ಲಿ, ಅವರೇ ಏನು ಮಾಡಿದ್ರಿ ಅದನ್ನು ಸೀಲ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಪ್ಯೂನ್ ಕಡೆಯಿಂದ ಆಗಲಿ ಉಳಿದವ್ರ ಕಡೆಯಿಂದ ಆಗಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದು ಸತಿ ಸೀಲ್ ಆಯ್ತು ಅಂದರೆ ಡೈರೆಕ್ಟ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣಯ್ಯ ನೇರ ಸಂಪರ್ಕದಲ್ಲಿ. ಶರಣಯ್ಯ, ಇಷ್ಟು ದೊಡ್ಡ ಅಕ್ರಮ ಆಗಿದ್ರೂ ಕೂಡ ಒಬ್ಬನ ಸಸ್ಪೆಂಡಿಗಷ್ಟೇ ಸೀಮಿತವಾಗುತ್ತೆ ಕ್ರಮ ಅಂತ ಹೇಳಿದರೆ ಕಾಲೇಜಿನ ವಿಶ್ವಾಸಾರ್ಹತೆಯ ಬಗ್ಗೆಯೇ ಪ್ರಶ್ನೆ ಮೂಡುತ್ತೆ. ಖಂಡಿತವಾಗಿಯೂ ರಕ್ಷತ್, ಇದು ಇಡೀ ಪರೀಕ್ಷೆಯ ವಿಷಯಗಳ ಬಗ್ಗೆನೇ ಒಂದು ರೀತಿ ಅನುಮಾನ ಹುಟ್ಟಿಸುವಂತಹ ಪ್ರಕರಣ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಓದ್ತಾರೆ, ಒಳ್ಳೆ ರಿಸಲ್ಟ್ ತಗೋಬೇಕಂತ ಪ್ರಯತ್ನ ಪಡ್ತಾರೆ. ಆದರೆ ಈ ರೀತಿ ಅಕ್ರಮ ಮಾಡುವಂಥವರು ಅನಾಯಾಸವಾಗಿ ಒಳ್ಳೆ ರಿಸಲ್ಟ್ ತೆಗೆದುಕೊಳ್ಳುವಂಥದ್ದು ಕಲಬುರಗಿನಲ್ಲಿ ಪೀಪಲ್ ಎಜುಕೇಷನ್ ಸೊಸೈಟಿ ಅಂತ ಇದೆ. ಅದರ ಅಡಿನಲ್ಲಿ ಸಿದ್ಧಾರ್ಥ ಲಾ ಕಾಲೇಜ್ ಅನ್ನುವಂಥದ್ದು ನಡೀತದೆ. ಈ ಸಿದ್ಧಾರ್ಥ ಲಾ ಕಾಲೇಜ್ನಲ್ಲಿ ಕಳೆದ 2025 ಜೂನ್
ಜುಲೈನಲ್ಲಿ ನಡೆದಂತಹ ಪರೀಕ್ಷಾ ಕ್ರಮ ಇದು. ಅದು LLB ಪರೀಕ್ಷೆ ಸಂದರ್ಭದಲ್ಲಿ 24 ವಿದ್ಯಾರ್ಥಿಗಳ ಆನ್ಸರ್ ಸೀಟ್ಗಳೇ ಅದರ ಬದಲಾಗಿರುವಂಥದ್ದು. ರಕ್ಷತ್, ಈ ರೀತಿಯಾದಂಥ ಒಂದು ಉದಾಹರಣೆಗಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂಥ ಆನ್ಸರ್ ಸೀಟ್ಗಳು, ಇದರಲ್ಲಿ ಮೊದಲ ಪೇಜ್ಗಳು ಮಾತ್ರ ಅಂದರೆ ಯೂನಿವರ್ಸಿಟಿಯವರು ಕೊಟ್ಟಂತಹ ಮೊದಲ ಮತ್ತು ಕೊನೆ ಪೇಜ್ಗಳು ಮಾತ್ರ ಇತ್ತು. ಒಳಗಡೆ ಇರುವಂತಹ ಪೇಜ್ಗಳನ್ನೆಲ್ಲವೂ ಕೂಡ ಕಿತ್ತು ಬೇರೆಯವರು ಬರೆದು ಕೊಟ್ಟಿರುವಂತಹದ್ದನ್ನು ಮೆತ್ತಿ ಕೊಡಲಾಗಿತ್ತು ಯೂನಿವರ್ಸಿಟಿಗೆ. ಒಬ್ಬಿಬ್ಬರದಲ್ಲ, ಈ ರೀತಿ 24 ವಿದ್ಯಾರ್ಥಿಗಳದ್ದಾಗಿತ್ತು. ಯೂನಿವರ್ಸಿಟಿಯವರು ಈ ಆನ್ಸರ್ ಸೀಟ್ಗಳ ಮೇಲೆ ಆ ಯೂನಿವರ್ಸಿಟಿಯ ಒಂದು ಬಾರ್ಕೋಡ್ ಇರ್ತದೆ. ಮೌಲ್ಯಮಾಪನಕ್ಕೂ ಮುಂಚೆ ಅವರು ಅದನ್ನು ಸ್ಕ್ಯಾನ್ಗೆ ಒಳಪಡಿಸ್ತಾರೆ. ಆ ರೀತಿ ಸ್ಕ್ಯಾನ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮೊದಲ ಪೇಜ್ ಬಿಟ್ಟರೆ ಉಳಿದಿ ಪೇಜ್ಗಳು ನಮ್ಮದು ಅಲ್ಲ ಅನ್ನುವಂಥದ್ದು ಅಲ್ಲಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಅದಾದ ನಂತರ ಹಾಗಾದರೆ ಇದು ಯಾವ ಕೋಡ್ನಿಂದ ಬಂದಿರುವಂಥದ್ದು, ಯಾವ ಜಿಲ್ಲೆಯಿಂದ, ಯಾವ ಕಾಲೇಜ್ದು ಅನ್ನುವಂಥದ್ದು ಪರಿಶೀಲಿಸಿದಾಗ ಕಲಬುರಗಿಯ ಸಿದ್ಧಾರ್ಥ ಲಾ ಕಾಲೇಜ್ ಅನ್ನುವಂಥದ್ದು ಗೊತ್ತಾಯಿತು. ಅದಾದ ನಂತರ ಆ ಯೂನಿವರ್ಸಿಟಿಯವರು ಹುಬ್ಬಳ್ಳಿಯ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದವರು ಒಂದು ಟೀಮನ್ನು ಇಲ್ಲಿಗೆ ಖುದ್ದಾಗಿ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಪ್ರಾಂಶುಪಾಲರ ತಪ್ಪಿದೆ, ಡಾಕ್ಟರ್ ಚಂದ್ರಶೇಖರ್ ಅನ್ನುವಂಥದ್ದು, ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳ ತಪ್ಪಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಯೂನಿವರ್ಸಿಟಿ ಕುಲಸಚಿವರು ಈ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಪತ್ರ ಬರೆದು ಇಂತಿಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ. ಅದಾದ ನಂತರ ಖಂಡಿತವಾಗಿಯೂ ಕ್ರಮ ಆಗಿದೆ. ಏನಾಗಿದೆ ಅಂದರೆ, ಯಾವ ಪ್ರಿನ್ಸಿಪಾಲರ ವಿರುದ್ಧ ಗಂಭೀರವಾದಂತಹ ಗುರುತರವಾದಂಥ ಆರೋಪ ಇದೆ ಅವರನ್ನು ಎಕ್ಸಾಮಿಷನ್ನಿಂದ ಅಂದರೆ ಪರೀಕ್ಷಾ ವಿಚಾರಗಳಿಂದ ದೂರ ಇಟ್ಟಿದ್ದಾರೆ. ಅದು ಬಿಟ್ಟರೆ ಅವರು ಈಗಲೂ ಕೂಡ ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿ ಮುಂದುವರೆದಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಇನ್ನೊಂದು ಕಡೆ ಅದೇ ಶಾಲೆಯ ಪ್ಯೂನೊಬ್ಬರು ಬುರಾನುದ್ದೀನ್ ಅಂತ ಆತನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇನ್ನೊಬ್ಬನನ್ನು ಬೇರೆ ಅವರದೇ ಸಂಸ್ಥೆಯ ಇನ್ನೊಂದು ಕಾಲೇಜಿಗೆ ವರ್ಗಾವಣೆ ಮಾಡಿದ್ದಾರೆ. ಹಾಗಾದರೆ 24 ವಿದ್ಯಾರ್ಥಿಗಳ ಆನ್ಸರ್ ಸೀಟ್ಗಳನ್ನು ಕಿತ್ತು ಬೇರೊಬ್ಬರು ಬರೆದಿರುವಂಥದ್ದು ಗಮನಿಸಬೇಕಾದಂಥ ಅಂಶ. ಆ ಇನ್ ಟೈಮಲ್ಲಿ ಬೇರೊಬ್ಬರು ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು? ಹಾಗಾದರೆ ಅವರಿಗೆ ಆ ಕ್ವಶನ್ ಪೇಪರ್ ಆಲ್ರೆಡಿ ಲೀಕ್ ಆಗಿರಲಿಕ್ಕೆ ಸಾಧ್ಯ. ಹಾಗಾಗಿಲೇ ಹೊರಗಡೆ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಮತ್ತೊಬ್ಬರು ಪರಿಣಿತರು ಆ ಆನ್ಸರ್ಗಳನ್ನೆಲ್ಲ ಬರೆದಿರ್ತಾರೆ. ಇದು ಒಂದೆರಡು ಪೇಜ್ ಟಿಕ್ ಹಾಕುವಂಥ ಆನ್ಸರ್ಗಳಲ್ಲ, 40 ಪುಟ ಒಬ್ಬೊಬ್ಬರದ್ದು ಬರೀಬೇಕಾಗಿರುವಂಥದ್ದು. 24 ವಿದ್ಯಾರ್ಥಿಗಳ ಪ್ರತಿ ವಿದ್ಯಾರ್ಥಿಯ 40 ಪುಟಗಳು ಕೂಡ ಬೇರೆ ಕಡೆಯಿಂದ ಒಂದು ವ್ಯವಸ್ಥಿತ ಜಾಲ ಇದ್ದಂಗೆ ಕಾಣಿಸ್ತಾ ಇದೆ. ಮತ್ತು ಈ ಎಕ್ಸಾಮಿನೇಷನ್ ಅಷ್ಟೇ ಸೀಮಿತವಾದಂಗೂ ಕಾಣಿಸ್ತಾ ಇಲ್ಲ. ಇದು ಈ ಹಿಂದೆಯೂ ನಡೆದಿರಬಹುದಲ್ವಾ? ಇದು ಎಲ್ಲದರ ಬಗ್ಗೆ ಒಂದು ಸಮಗ್ರ ತನಿಖೆಯ ಅಗತ್ಯ ಇದೆ. ಒಂದು ಸಸ್ಪೆಂಡು, ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿದು ಹೋಗುತ್ತಾ ಎಲ್ಲವೂ? ಖಂಡಿತವಾಗಿಯೂ ಇದರ ಹಿಂದುಗಡೆ ವ್ಯವಸ್ಥಿತವಾದಂತಹ ಜಾಲ ಇರುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ, ಭಾಳ ಸ್ಪಷ್ಟವಾಗಿರುವಂಥದ್ದು ಕೂಡ. ಹಾಗಾಗಿನೇ ಒಂದು ಜವಾಬ್ದಾರಿಯುತ ಸಂಸ್ಥೆಯಾಗಿ ಪೀಪಲ್ ಎಜುಕೇಷನ್ ಸೊಸೈಟಿ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಾಪಿಸಿರುವಂತಹ ಕಲಬುರಗಿನಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಒಂದು ಸಂಸ್ಥೆ. ಇದರ ಅಡಿನಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇಂತಹ ಸಂಸ್ಥೆಯ ಈ ರೀತಿ ಆಗಿದೆ ಅನ್ನುವಂಥದ್ದೇ ಭಾಳ ಆಘಾತಕಾರಿಯಾಗಿರುವಂಥದ್ದು. ಈ ಸಂಸ್ಥೆಯ ಆಡಳಿತ ಮಂಡಳಿಯವರಾದರೂ ಕೂಡ ಒಂದು ನಿಷ್ಪಕ್ಷಪಾತವಾಗಿ ಇದರ ಬಗ್ಗೆ ತನಿಖೆ ಆಗಬೇಕಾದ್ರೆ ಅವರೇ ಮುಂದೆ ಬಂದು ಒಂದು FIR ಅನ್ನು ದಾಖಲಿಸಬೇಕಾಗಿತ್ತು. ಕಲಬುರಗಿಯ ಹಾಲಿ ಸಂಸದರಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿಯವರು ಈಗ ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥದ್ದು. ಅಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ನಮ್ಮ ಸಂಸ್ಥೆಯಲ್ಲಿ ಈ ಥರದ್ದು ಒಂದು ಲೋಪ ಆಗಿದೆ ಅನ್ನೋದಾದರೆ, ನಮ್ಮ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅನ್ನೋದಾದರೆ ಇದು ಇಷ್ಟಕ್ಕೆ ಬಿಡಬಾರ್ದು. ಇದರ ಹಿಂದುಗಡೆಗೆ ಇನ್ಯಾರು ಜಾಲಗಳಿದ್ದಾವೆ, ಎಲ್ಲವನ್ನ ಹೊರಗೆ ತರುವುದಕ್ಕೆ ವಾಲಂಟ್ರಿಯಾಗಿ ಅವರೇ ಮುಂದೆ ಬರಬಹುದಿತ್ತು ಅನ್ನುವಂತಹ ಒಂದು ಕಳಕಳಿಯನ್ನು ಆ ಶಾಲೆಯಲ್ಲಿ ಕಲಿತಿರುವಂತಹ, ಕಾಲೇಜಿನಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದು ಹೌದು ಕೂಡ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ PSI ನೇಮಕಾತಿ ಅಕ್ರಮ ಆದಂಥ ಸಂದರ್ಭದಲ್ಲಿ ಈ ಸಂಸ್ಥೆಯ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ಈಗಿನ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ದೊಡ್ಡ ಮಟ್ಟದಲ್ಲಿ ಹೊರಗೆಳೆದು ಆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಲ್ಲಿ ಕೂಡ ಅವರು ಯಶಸ್ವಿಯಾದರು. ಆದರೆ ಅವರು ಸದಸ್ಯರಾಗಿರುವಂತಹ ಸಂಸ್ಥೆಯಲ್ಲಿಯೇ ಇಷ್ಟೊಂದು ಪರೀಕ್ಷಾ ಅಕ್ರಮ ನಡೀತಾ ಇದ್ರೂ ಕೂಡ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿ ಹುಟ್ಟುಕೊಳ್ಳುವಂಥದ್ದು. ಹಾಗಾಗಿಯೇ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಆ ಸಂಸ್ಥೆಯ ಮುಖಂಡರು, ಆಡಳಿತ ಮಂಡಳಿಯವರು ಈ ಬಗ್ಗೆ ಒಂದು FIR ಅನ್ನು ದಾಖಲಿಸಿ ಇದರ ಹಿಂದುಗಡೆ ಯಾರ್ಯಾರಿದ್ದಾರೆ, ಜಾಲದ ಹಿಂದುಗಡೆ, ಅದು ಹಿಂದೆ ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇನ್ನಿತರ ಪರಿಣಿತರಾಗಿರ್ಬೋದು, ಶಾಲೆಯವರೇ ಕೂಡ, ಸಿಬ್ಬಂದಿಗಳು ಕೂಡ ಇದ್ರೂ ಇರಬಹುದು. ಈ ಎಲ್ಲರನ್ನು ಹೊರಗೆಳೆದು ಇಂಥದ್ದಕ್ಕೆ ಕಡಿವಾಣ, ಮುಂದೆ ಇಂಥ ಘಟನೆಗಳು ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಕಡಿವಾಣ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಡಳಿತ ಮಂಡಳಿ ಮುಂದಾದಲ್ಲಿ ಮಾತ್ರ ಮುಂದೆ ಇಂಥ ಘಟನೆಗಳು ಆಗದೇ ಇರುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಯೂನಿವರ್ಸಿಟಿ, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದವರಾಗಿರಲಿ ಅಥವಾ ಆಡಳಿತ ಮಂಡಳಿಯವರಾಗಿರಲಿ ಈ ಬಗ್ಗೆ ಕೂಡಲೇ FIR ಅನ್ನು ದಾಖಲಿಸಿ, ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ತನಿಖೆ ನಡೆಸಿ ಸತ್ಯಾಂಶ ಹೊರಗೆ ತೆಳಗಬೇಕಾದಂಥ ಅನಿವಾರ್ಯತೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದಾಗ ಮಾತ್ರ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ರಕ್ಷತ್, ಥ್ಯಾಂಕ್ ಯು ಶರಣಯ್ಯ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.